ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ದೊಡ್ಡೋರು ಹೇಳಿದ್ದಾರೆ. ಯಾಕೋ ಏನೋ ಇದು ಕರೆಕ್ಟಾಗಿ ನನಗೆ ಅಪ್ಲೈ ಆಗ್ತಾ ಇದೆ. ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ನಿನ್ನೆ ನಾನು ವಾಕಿಂಗ್ ಮುಗಿಸಿ ಮನೆಗೆ ಬರೋ ಟೈಮ್ನಲ್ಲಿ ಸಡನ್ನಾಗಿ ನಾನು ಊಟ ಹಾಕ್ತಾ ಇದ್ದಂಥ ನಾಯಿ ನನಗೆ ಓಡಿ ಬಂದು ಕಚ್ಚಿಬಿಡುತ್ತೆ. ನಾನು ಅದನ್ನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಕಚ್ಚುತ್ತೆ ಅಂಥೇಳಿ. ಯಾಕಂದರೆ ನಾನು ಯಾವ ನಾಯಿಗಳ ಹತ್ರನೂ ಕಚ್ಚಿಸ್ಕೊಂಡಿಲ್ಲ ಇದುವರೆಗೂ. ಯಾಕಂದರೆ ಎಂಥ ಅಗ್ರೆಸಿವ್ ನಾಯಿ ಆದರೂ ಕೂಡ ನಾನು ಹೋಗಿ ಅವನ ಜೊತೆ ಊಟ ಹಾಕ್ತೀನಿ, ಅವನ್ನ ಮುಟ್ತೀನಿ, ಅವನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಅದೇ ಥರ ಮಾಡಿಕೊಂಡೇ ನಾನು ಇದ್ದಿದ್ದು ಇಷ್ಟು ದಿವಸ ಕೂಡ. ಆದರೆ ನಿನ್ನೆ ಸಡನ್ನಾಗಿ ಓಡಿ ಬಂದಿದ್ದು ನನಗೆ ಕಚ್ಚುತ್ತೆ ಅನ್ನೋ ಸ್ವಲ್ಪ ಕೂಡ ಅರಿವಾಗಲೇ ಇಲ್ಲ. ಓಡಿ ಬಂದು ಕಚ್ಚಿಬಿಡ್ತು. ನನ್ನ ಕಾಲು ಫುಲ್ಲು ರಕ್ತ ಹೋಗುವಾಗಲೇ ನನಗೆ ಗೊತ್ತಾಯಿತು, ಕಚ್ಚಿಬಿಟ್ಟಿದ್ದಾನೆ ಅಂತ. ಅಲ್ಲಿ ತನಕ ನನಗೆ ಗೊತ್ತಾಗಲೇ ಇಲ್ಲ. ಅಂದರೆ ನಾಯಿ ಕಚ್ಚುತ್ತೆ ಅನ್ನೋ ಒಂದು ಸಣ್ಣ ಭಯ ಕೂಡ ನನ್ನಲ್ಲಿ ಇರಲಿಲ್ಲ. ಯಾಕಪ್ಪ ಕಚ್ಚಿತು ಅಂತ ಅಂದರೆ, ನಾನು ವಾಕಿಂಗ್ ಮುಗಿಸಿ ಮನೆಗೆ ಬರೋ ಟೈಮ್ನಲ್ಲಿ ನನ್ನ ಹಿಂದೆ ಒಂದು ನಾಯಿ ಬರ್ತಾ ಇತ್ತು. ಅದು ಒಂದು ಚಿಕ್ಕ ಮರಿ ಇರ್ತಾನೆ. ಆ ಮರಿಗೆ ನಾನು ಬಿಸ್ಕೆಟ್ ಹಾಕ್ತೀನಿ ಅಂತ ಅವ್ನು ನನ್ನ ಹಿಂದೆನೇ ಬರ್ತಾ ಇದ್ದಾನೆ. ಈ ಬೇರೆ ರೋಡ್ ನಾಯಿ ಅವನ್ನ ನೋಡಿ ಅವನ್ನ ಓಡಿಸ್ಕೊಂಡು ಬರ್ತಾರಲ್ಲ, ಆವಾಗಲೇ ನನಗೆ ಗೊತ್ತಾಗಿದ್ದು ಅವನು ಒಂದು ಚಿಕ್ಕ ನಾಯಿ ಮರಿ ನನ್ನ ಜೊತೆ ಬರ್ತಿದ್ದಾನೆ, ಅಂದರೆ ನನ್ನ ಹಿಂದೆ ಬರ್ತಿದ್ದಾನೆ ಅಂತ. ಆ ಮರಿ ಏನು ಮಾಡಿಬಿಡ್ತು ಅಂದರೆ ನನ್ನ ಹತ್ರ, ನನ್ನ ಕಾಲು ಹತ್ರ ಓಡಿ ಬಂದ್ಬಿಡ್ತು ಬಚ್ಚಿಟ್ಕೊಳ್ಳೋಕ್ಕೆ. ಈ 3 ನಾಯಿ ಏನು ಮಾಡಿಬಿಡ್ತು ಅಂದರೆ ಆ ಮರಿನ ಕಚ್ಚೋದಕ್ಕೆ ಹೋಗಿ ನನ್ನ ಕಾಲು ಕಚ್ಚಿಬಿಡುತ್ತೆ. 3 ನಾಯಿ ಕಚ್ಚಲ್ಲ, 2 ನಾಯಿ ಮಾತ್ರ ಹಿಂದೆ ಹೋಗಿಬಿಡುತ್ತೆ. ಅದು ನನ್ನ ಕಾಲು ಹತ್ರ ಬಂದ ತಕ್ಷಣ ಒಂದು ನಾಯಿ ಮಾತ್ರ ಆ ಮರಿನ ಕಚ್ಚಕ್ಕೆ ಹೋಗಿ ನನ್ನ ಕಾಲನ್ನ ಕಚ್ಚಿಬಿಡ್ತಾನೆ. ನನ್ನ ಕಾಲು ಕಚ್ಚಿದ ತಕ್ಷಣ ಅವನಿಗೆ ನಿಜವಾಗ್ಲೂ ಗೊತ್ತಾಗ್ಬಿಡುತ್ತೆ, ಓ ನಾನು ತಪ್ಪು ಮಾಡಿದ್ದೀನಿ, ಇವ್ರಿಗೆ ಕಚ್ಚಿಬಿಟ್ಟಿದ್ದೀನಿ ಅಂತ. ಅವನು ಓಡೋಗಲೇ ಇಲ್ಲ, ನನ್ನ ಮುಂದೆ ಬಂದು ಕೂತ್ಕೊಳ್ತಾನೆ. ಅದು ವೀಡಿಯೋ ಎಲ್ಲ ನಾನು ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಈ ಥರ ಎಲ್ಲ ಆಗುವಾಗ ವೀಡಿಯೋ ಯಾರು ಮಾಡ್ತಾರೆ ಅಲ್ವಾ. ಆ ಸೀನ್ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಅಲ್ಲಿ ಅಕ್ಕಪಕ್ಕ ಜನಗಳಿದ್ದರು. ಹೊಡೀರಿ ಅಂತ ಹೇಳಿ ಕಲ್ಲಲ್ಲಿ ಇದು ಮಾಡ್ತಾಯಿದ್ರು, ಕಲ್ಲು ಹಾಕ್ತಾಯಿದ್ರು, ಹೊಡೀರಿ ಅವನಿಗೆ ಅಂತ. ನಾನು ಹೇಳಿದೆ, ಅವನು ನನ್ನ ಕಚ್ಚಿಬಿಟ್ಟು ಅವನು ಆಲ್ರೆಡಿ ಪಶ್ಚಾತ್ತಾಪದಿಂದ ನನ್ನ ಮುಂದೆನೇ ಕೂತಿದ್ದಾನೆ, ಅವನು ಓಡೋಗ್ತಾ ಇಲ್ಲ. ಅವನಿಗೆ ಗೊತ್ತಾಗಿದೆ ನಾನು ತಪ್ಪು ಮಾಡಿದೆ ಅಂಥೇಳಿ. ನಾಯಿಗೆ ಗೊತ್ತಾಗಿದೆ ನನಗೆ ಊಟ ಹಾಕೋ ಯಜಮಾನಿಗೆ ನಾನು ಕಚ್ಚಿಬಿಟ್ನಲ್ಲ ಅಂಥೇಳಿ. ಅವ್ನಿಗೆ ಆಲ್ರೆಡಿ ಗಿಲ್ಟ್ ಫೀಲ್ ಆಗಿ ನನ್ನ ಮುಂದೆನೇ ಕೂತ್ಕೊಂಡಿದ್ದಾನೆ. ಆ ನಾಯಿ ಮೇಲೆ ನಾನು ಹೇಗೆ ಕೋಪ ಮಾಡಲಿ ಅಲ್ವಾ ಅಂಥೇಳಿ, ಬೇಡ ಬಿಡಿ, ಅವನಿಗೆ ಹೊಡೆಯೋದ್ರಿಂದ ನಾನು ಕಚ್ಚಿರೋದೇನು ವಾಪಸ್ ಆಗುತ್ತಾ, ಪರವಾಗಿಲ್ಲ ಅಂತ ಹೇಳಿ ನಾನು ಅವ್ರಿಗೆ ಕಳಿಸ್ಬಿಟ್ಟು ಅವನಿಗೆ ಯಾಕೋ ಕಚ್ಚಿದೆ ಅಂತ ಹೇಳಿ ಅವನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾನು ಮನೆಗೆ ಬರ್ತೀನಿ. ಮನೆಗೆ ಬಂದಮೇಲೆ ಚೆನ್ನಾಗಿ ನೀರಿಂದ ಆ ಗಾಯ ಎಲ್ಲಿ ಕಚ್ಚಿದ್ರಲ್ಲ, ನಾಯಿ ಕಚ್ಚಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ತೊಳೆದು ಆಮೇಲೆ ಒಂದು 12 ಗಂಟೆ ಹಂಗೆ ಆಸ್ಪತ್ರೆಗೆ ಬಂದಿದ್ದೀನಿ. ನಮ್ಮ ಮನೆಯವ್ರ ಜೊತೆ ನಾನು ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೀನಿ. ಇಲ್ಲಿ ಆಸ್ಪತ್ರೆಗೆ ಬಂದ ತಕ್ಷಣ ಅವರು ಕೇಳ್ತಾರೆ ಹೇಗೆ ಕಚ್ಚಿತು ಮತ್ತು ಎಷ್ಟು ಗಂಟೆಲಿ ಕಚ್ಚಿತು ಅಂತ ಹೇಳಿ. ಅದನ್ನೆಲ್ಲ ಕೇಳಿದ ಮೇಲೆ ಅವರು ಭುಜ 2 ಕಡೆ ತೋಳಿಗೆ 2 ಇಂಜೆಕ್ಷನ್ ಕೊಡ್ತಾರೆ. ಆಮೇಲೆ ಒಂದು ಟೆಸ್ಟೆಡ್ ಇಂಜೆಕ್ಷನ್ ಅಂಥೇಳಿ ಇಲ್ಲಿ ಕೈ ಮೇಲೆ ಕೊಟ್ಟು ಪೆನ್ನಿಂದ ಮಾರ್ಕ್ ಮಾಡಿದ್ದಾರೆ. ಏನಾದರೂ ಇನ್ಫೆಕ್ಷನ್ ಆಗುತ್ತಾ, ನಾವು ಟೆಸ್ಟ್ ಮಾಡ್ತೀವಿ ಅಂಥೇಳಿ ಇಂಜೆಕ್ಷನ್ ಕೊಟ್ಟು ಕೂರಿಸಿದ್ದಾರೆ ಒಂದು 15 ನಿಮಿಷ. ನೋಡಿ ನಾನಿಲ್ಲಿ ಕೂತ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಕೆಲವರು ಹೇಳ್ತಾಯಿದ್ರು, ಅದಕ್ಕೆ ನಾಯಿಗೆ ಊಟ ಹಾಕಬಾರ್ದು, ನಾಯಿಗೆ ನಿಯತ್ತಿಲ್ಲ, ಅದು ಇದು ಅಂತ ನನ್ನ ಹತ್ರ ಮಾತಾಡಲಿಕ್ಕೆ ಬರ್ತಾರೆ. ನಾನು ಹೇಳಿದ್ದು ಅವ್ರಿಗೆ, ಇಲ್ಲ ನಾವು ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಸಾಕಿರ್ತೀವಿ, ಅಕ್ಕ ತಂಗಿರ ಜೊತೆ ಬೆಳೆದಿರ್ತೀವಿ, ಅಪ್ಪ ಅಮ್ಮ ಜೊತೆ ಬೆಳೆದಿರ್ತೀವಿ, ಅಷ್ಟೆಲ್ಲ ಬುದ್ಧಿ ಇರೋರು ನಾವೇ ಕೂಡ ಒಂದು ಯಾವುದೋ ಸಿಲ್ಲಿ ವಿಷಯಕ್ಕೆ ಕೋಪ ಮಾಡ್ಕೊಳ್ತೀವಿ, ಜಗಳ ಮಾಡ್ಕೊಳ್ತೀವಿ, ಸ್ವಲ್ಪ ದಿವಸ ಮಾತು ಬಿಡ್ತೀವಿ, ಏನೇನೋ ಮಾಡ್ತೀವಿ. ಇನ್ನು ಆ ಮೂಕ ಜೀವಿ ಬೈ ಮಿಸ್ಟೇಕ್ ಅವನು ಕಚ್ಚಿದ್ದು ಅವನಿಗೆ ಗೊತ್ತಾಗಿದೆ ಅಲ್ವಾ, ಅದಕ್ಕಿಂತ ಬೇಕಾ ಅಂತ ಹೇಳಿ ನಾನು ಅವ್ರ ಹತ್ರ ವಾದ ಮಾಡಿ ಸುಮ್ಮನೆ ಹಾಕ್ತೀನಿ. ಆಸ್ಪತ್ರೆಯಿಂದ ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿಬಿಟ್ಟಿರುತ್ತೆ. 4 ಗಂಟೆ ಆಗಿಬಿಟ್ಟಿರುತ್ತೆ. ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಬರ್ತಾನೆ ಅಲ್ಲಿ ಹೋಟ್ಲಲ್ಲಿ ಊಟ ತಗೊಂಡು ಬಂದ್ವಿ. ಊಟ ಇಬ್ಬರು ತಿಂದ್ವಿ. ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋದರು. ನಾನು ಒಬ್ಬಳೇ ಕೂತು ಯೋಚನೆ ಮಾಡ್ತಾ ಇದ್ದೆ. ನನ್ನಂಥವಳನ್ನ ನೋಡಿನೇ ಆವಾಗ ದೊಡ್ಡವರು ಈ ಗಾದೆ ಮಾಡಿರ್ಬೋದು, ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ನನ್ನಂಥವಳನ್ನ ನೋಡಿ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡೆ.
ಅತಿಯಾಗಿ ಯಾರ ವಿಷಯದಲ್ಲೂ ಕೂಡ ಪ್ರೀತಿ ತೋರಿಸೋದು ಬೇಡ, ನಿಯತ್ತಾಗಿರೋದು ಬೇಡ. ನಿಯತ್ತಾಗಿರೋರಿಗೆ ಮತ್ತು ಅತಿಯಾಗಿ ಪ್ರೀತಿ ತೋರಿಸೋರಿಗೆ ಹೀಗೆ ಆಗುತ್ತೆ ಅಂತ ನನಗೆ ನಾನೇ ಹೇಳ್ಕೊಳ್ತಾ ಯೋಚನೆ ಮಾಡ್ಕೊಳ್ತಾ ಕೂತ್ಕೊಂಡೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನೆಗೆಟಿವ್ ಆಗಿ ನನ್ನ ವಿಷಯದಲ್ಲಿ ಆಗ್ತಾಯಿದೆ. ಹಾಗಾಗಿ ಇನ್ನು ಮುಂದೆ ಅಷ್ಟೊಂದು ಪ್ರಾಮಾಣಿಕಳಾಗಿ ಇರಬಾರ್ದು ಅಂತ ಅಂದ್ಕೊಂಡು ಸ್ವಲ್ಪ ಟೀ ಕುಡಿಯೋಣ, ಈ ಟೆನ್ಷನ್ಗೆಲ್ಲ ಕಡಿವಾಣ ಹಾಕಬೇಕು ಅಂದರೆ ಸ್ವಲ್ಪ ಟೀ ಕುಡಿಬೇಕು, ಆವಾಗಲೇ ಮೈಂಡ್ ಸರಿ ಹೋಗುತ್ತೆ ಅಂದ್ಕೊಂಡು ಸ್ವಲ್ಪ ಟೀ ಕುಡಿಯೋಣ ಅಂತೇಳಿ ಟೀ ಮಾಡ್ತಿದ್ದೀನಿ. ಇದೆಲ್ಲನೂ ಪಕ್ಕಕ್ಕಿಡಿ. ಯಾರಿಗಾದ್ರೂ ನಾಯಿ ಕಚ್ಚಿದರೆ ಮರೀದಿರ ಇಂಜೆಕ್ಷನ್ ಹಾಕ್ಕೊಳ್ಳಿ. ಮನೆಗೆ ಬಂದ ತಕ್ಷಣ ಎಲ್ಲಿ ಕಚ್ಚಿರುತ್ತಲ್ಲ ಆ ಜಾಗದಲ್ಲಿ ಲೈಬಾಯ್ ಸೋಪು ಅಥವಾ ಬಟ್ಟೆಗೆ ಏನು ಹಾಕಿ ಸೋಪು ವಾಶ್ ಮಾಡ್ತೀವಲ್ಲ, ಬಟ್ಟೆ ಸೋಪು, ಅದನ್ನು ಹಾಕಿ ಚೆನ್ನಾಗಿ ತೊಳೀರಿ. 10 ನಿಮಿಷ ಚೆನ್ನಾಗಿ ತೊಳೆದು ಆದಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಮರೀದಿರ ಇಂಜೆಕ್ಷನ್ ಹಾಕಿ. ನನಗೆ 2 ತೋಳಿಗೆ ಕೊಟ್ಟರು ಮತ್ತು ಕೈಗೆ ಕೊಟ್ಟರು. ಆಮೇಲೆ ಎಲ್ಲಿ ಕಚ್ಚಿದೆ ಅಲ್ವಾ ಅದ್ರ ಸುತ್ತ ಇಂಜೆಕ್ಷನ್ ಹಾಕಿದ್ರು. ಕೊನೆಗೆ ಇಂಜೆಕ್ಷನ್ ಹಾಕ್ಕೊಂಡು ನಾನು ಮನೆಗೆ ಬಂದು ಇಷ್ಟೆಲ್ಲ ನನಗೆ ನಾನೇ ಹೇಳ್ಕೊಂಡಿರುವಂತಹ, ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಇರುವಂತಹ ಮಾತು. ನನಗೆ ಕ್ವಶನ್ ನಾನೇ ಕೇಳ್ಕೊಳ್ತಾ ಇದ್ದೀನಿ, ಆನ್ಸರು ಕೂಡ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೆ ನಮ್ಮನೆ ಅಕ್ಕಪಕ್ಕ ಜನಗಳಿಗೆ ಕೆಲವ್ರಿಗೆ ಗೊತ್ತಾಗಿ ಮನಸ್ಸಲ್ಲೇ ಖುಷಿ ಪಟ್ಟಿರ್ತಾರೆ. ಇವಳು ನಾಯಿಗಳಿಗೆ ಅಷ್ಟು ಕೇರ್ ಮಾಡ್ತಾಳೆ, ಕೊನೆಗೆ ಇವಳಿಗೆ ನಾಯಿ ಕಚ್ತಾ, ಇವಳಿಗೆ ಹಾಗೇ ಆಗಬೇಕು ಅಂತ ಖುಷಿ ಪಟ್ಟಿರ್ತಾರೆ. ನಾನು ಅದಕ್ಕೆಲ್ಲ ಎದುರೋಳಲ್ಲ. ಈ ಪ್ರಕೃತಿಯಲ್ಲಿ ಯಾವಾಗ ಏನೇನು ಆಗಬೇಕೋ ಅದು ಹಾಗೇ ಆಗ್ತಿರುತ್ತೆ. ಯಾರೋ ಮನುಷ್ಯ ಎಲ್ಲೋ ಕೂತ್ಕೊಂಡು ಏನೋ ಹೇಳಿದ ತಕ್ಷಣ ಅದಾಗುತ್ತೆ ಇದಾಗುತ್ತೆ ಅದನ್ನೆಲ್ಲ ನಾನು ನಂಬಲ್ಲ. ಏನಾಗುತ್ತೋ ಅದು ಆಗಲಿ, ಅದೆಲ್ಲ ಆಗಬೇಕು, ಆವಾಗಲೇ ಮನುಷ್ಯ ಚೇಂಜ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಯಿತು ಅಂತ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ, ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಎಲ್ರಿಗೂ. 1 ಸೆಕೆಂಡ್, ನಾಯಿ ಎಲ್ಲಾದರೂ ಕಚ್ಚಿದರೆ ಅದ್ರ ಮೇಲೆ ಕೋಪ ಮಾಡೋದನ್ನು ಬಿಟ್ಟು ಫಸ್ಟು ನಿಮ್ಮ ಮೇಲೆ ನೀವು ಗಮನ ಕೊಡಿ. ಗಾಯನ ಚೆನ್ನಾಗಿ ತೊಳೆದು ಆಸ್ಪತ್ರೆಗೆ ಹೋಗಿ ಮರೀದಿರ ಇಂಜೆಕ್ಷನ್ ಹಾಕ್ಕೊಳ್ಳಿ. ಮತ್ತು ಫಸ್ಟ್ ದಿವಸ ಒಂದು 3 ಇಂಜೆಕ್ಷನ್ ಹಾಕಿ ಆಮೇಲೆ 2 ದಿವಸ 3 ದಿವಸ ಬರೋಕ್ಕೆ ಹೇಳ್ತಾರೆ. ಆ ಇಂಜೆಕ್ಷನ್ ಕೂಡ ಮರೀದಿರ ತಗೊಳ್ಳಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಮತ್ತೆ ಸಿಗ್ತೀನಿ.